ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಲೈಫ್ ಸ್ಟೈಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈಗ ಹಾಕೊಂಡಿರೋ ಈ ರೌಂಡ್ ನೆಕ್ ಬ್ಲೌಸನ್ನ ಹೇಗೆ ಕಟಿಂಗ್ ಅಂಡ್ ಸ್ಟಿಚಿಂಗ್ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ನನ್ನ ವಿಡಿಯೋದಲ್ಲಿ ನನ್ನ ಚಾನಲ್ನಲ್ಲಿ ಸೊ ಡಿಫ್ರೆಂಟ್ ಬ್ಲೌಸ್ ಮಾತ್ರ ತೋರಿಸ್ತಾ ಇದ್ದೆ. ಇನ್ಮೇಲೆ ಜಸ್ಟ್ ಡ್ರೆಸ್ಸಸ್ಸು ಎಲ್ಲ ತೋರಿಸ್ತೀನಿ. ಸೊ ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಡ್ರೆಸ್ಸಸ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಯ್ ಫ್ರೆಂಡ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಈ ಬ್ಲೌಸ್ನ ಲೈಕ್ ಬೋಟ್ ನೆಕ್ ಟೈಪಲ್ಲೇ ರೌಂಡ್ ಬೋಟ್ ನೆಕ್ ಹೇಗೆ ಮಾಡೋದು ಅನ್ನೋದನ್ನ ಈ ಬ್ಲೌಸ್ ಸ್ಟಿಚ್ ಮಾಡಿ ನಿಮಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ಸೊ ಈ ಫಸ್ಟ್ ನಾನು ಲೈನಿಂಗ್ ಕ್ಲಾತ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಲೈನಿಂಗ್ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಅಟ್ ಎ ಟೈಮ್ ಅಂದರೆ ಫ್ರಂಟ್ ಟು ಬ್ಯಾಕು ಎರಡನ್ನೂ ಸೇಮ್ ಟೈಮಲ್ಲಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರಂಟ್ ಟು ಬ್ಯಾಕ್ನ ಸೇಮ್ ಟೈಮಲ್ಲಿ ಈ ರೀತಿ 4 ಲೇಯರ್ಸ್ ಬರೋ ಥರ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಕಡೆ 2 ಲೇಯರ್ಸ್ ನಾವು ಡ್ರೆಸ್ಗೆ ಎಲ್ಲ ಹೇಗೆ ಫೋಲ್ಡ್ ಮಾಡ್ಕೋತೀವೋ ಅದೇ ರೀತಿ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಾನು ಇವಾಗ ಮೆಷರ್ಮೆಂಟ್ಸ್ ಹೇಗೆ ತಗೋತಾ ಇದ್ದೀನಿ ಅಂದರೆ ಫಸ್ಟ್ ಲೆಂತನ್ನು 15 ಇಂಚಸ್ ತಗೋತಾ ಇದ್ದೀನಿ. ಫ್ರಂಟ್ ಟು ಬ್ಯಾಕು ಎರಡು ಸೈಡು ನಾನು ಫ್ರಂಟ್ ಟು ಬ್ಯಾಕು 15 ಇಂಚಸ್ ಲೆಂತ್ ತಗೋತಾ ಇದ್ದೀನಿ. ಹಾಗೆ ಇಲ್ಲಿ ನೆಕ್ಕದು ಇಲ್ಲಿ ಬಂದು 3 ಇಂಚಸ್ ಹಾಕೋತಾ ಇದ್ದೀನಿ. ಸೊ ಫ್ರಂಟ್ ಟು ಬ್ಯಾಕು ಎರಡೂ ಕಡೆನೂ ನಾನು 3 ಇಂಚಸ್ ಇಡ್ತಾ ಇದ್ದೀನಿ. ಇಲ್ಲಿ 4 ಇಂಚಸ್ ಹಾಕೋತಾ ಇದ್ದೀನಿ. ಇಲ್ಲಿ 4 ಇಂಚಸ್, ಶೋಲ್ಡರ್ ಬಂದು 4 ಇಂಚಸ್ಸು, ಇಲ್ಲಿ ನೆಕ್ ಹತ್ರ 3 ಇಂಚಸ್ಸು. ಫ್ರಂಟು ಫಸ್ಟ್ ನಾನು ಫ್ರಂಟ್ ಸೈಡ್ನ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟು ಇಲ್ಲಿ 3 ಇಂಚಸ್, ಸೇಮ್ 3 ಇಂಚಸ್, ಇಲ್ಲಿ 3 ಇಂಚಸ್ಸು ಹಾಗೆ ಇಲ್ಲಿ 3 ಇಂಚಸ್ನ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಡ್ರಾ ಮಾಡ್ಕೊಳ್ಳಿ ಫಸ್ಟು. ಈ ರೀತಿ ಡ್ರಾ ಮಾಡಿಕೊಂಡು ಓಕೆ. ಸೊ ಈ ಥರ ಮಾರ್ಕ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಸೇಮ್ 6 ಇಂಚಸ್ನ ತಗೋತಾ ಇದ್ದೀನಿ. ಇಲ್ಲಿ 6 ಇಂಚಸ್ಸು, ಹಾಗೆ ಇಲ್ಲಿ ಬಂದು ನಾನು 11 ಇಂಚಸ್ ತಗೋತಾ ಇದ್ದೀನಿ. ಬ್ಲೌಸ್ ವಿಡ್ತು 11 ಇಂಚಸ್ನ ಇಟ್ಕೊತಾ ಇದ್ದೀನಿ. ಓಕೆ. ಸೊ ನೆಕ್ಸ್ಟ್ ಈ ರೀತಿ 1 ಇಂಚಸ್, ಇಲ್ಲಿ 1 ಇಂಚಸ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಡ್ರಾ ಮಾಡ್ಕೊಳ್ಳಿ ಲೈನು. ಸೊ ನೆಕ್ಸ್ಟ್ ಫಸ್ಟ್ ಇದಾದ್ಮೇಲೆ ಇದು ಫ್ರಂಟ್ ಆಗಿರೋದ್ರಿಂದ ಇಲ್ಲಿ ನಾನು 4 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 4 ಇಂಚಸ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮತ್ತೆ 3 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 4 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 1 ಇಂಚಸ್ಗೆ ಮಾರ್ಕ್ ಮಾಡ್ಕೋತೀನಿ. ಸೊ ಇದನ್ನ ನಾನು ಜಾಯಿನ್ ಮಾಡ್ತಾ ಇದ್ದೀನಿ. ಫ್ರಂಟ್ ಅಂದರೆ ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಲೈಕ್ ಪ್ರಿನ್ಸ್ ಕಟ್ ಟೈಪ್ ಹೇಗೆ ಇಲ್ಲಿ ಟಕ್ಸ್ ಹಿಡಿತೀವಲ್ವ ಅದಕ್ಕೋಸ್ಕರ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಫ್ರಂಟ್ ಪಾರ್ಟ್ ಹೇಗೆ ಡ್ರಾ ಮಾಡ್ಕೊಂಡಿದ್ದೀನಿ, ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡಬೇಕು ಅನ್ನೋದಕ್ಕೆ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ಇಂಚಸ್ಸು ಲಿಟಲ್ ಎಕ್ಸ್ಟ್ರಾ ತಗೋತೀನಿ. ಸೊ ಇದಾದ್ಮೇಲೆ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಯಾಕ್ ಪಾರ್ಟು, ನಿಮಗೆ ಬ್ಯಾಕ್ ಪಾರ್ಟ್ ಬಂದು ಓನ್ಲಿ 1 ಇಂಚಸ್ ಇಟ್ಕೊತಾ ಇದ್ದೀನಿ. ಓನ್ಲಿ 1 ಇಂಚಸ್. ಸೊ ಈ 1 ಇಂಚಸ್ನ ಸೇಮ್ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಸೇಮ್ ಈ ರೀತಿ
ಡ್ರಾ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ಫ್ರಂಟ್ ಬ್ಯಾಕ್ ಎರಡು ಕಟಿಂಗ್ ಆಯಿತು. ಸೊ ಇಲ್ಲಿ ನಾನು ಇದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಫಸ್ಟ್ ನಾನು ಫ್ರಂಟ್ ಕಟ್ ಮಾಡಿರೋದ್ರಿಂದ ಲಿಟಲ್ ಒಂದು 1/2 ಇಂಚಸ್ ಅಷ್ಟು ಒಳಗಡೆ ಈ ರೀತಿ ಡ್ರಾ ಮಾಡಿಕೊಂಡು ಇದನ್ನ ಕಟ್ ಮಾಡಿ. ಸೊ ಬ್ಯಾಕ್ಗೆ ಈ ಮಾರ್ಕಲ್ಲಿ ಕಟ್ ಮಾಡಬೇಕು, ಫ್ರಂಟ್ಗೆ ಈ ಮಾರ್ಕಲ್ಲಿ ಕಟ್ ಮಾಡಬೇಕು. ಒಂದು ಫ್ರಂಟ್ ಪಾರ್ಟನ್ನು ತಗೊಂಡು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಕ್ಗೆ ಸೊ ಈ ಮಾರ್ಕ್ಗೆ ಕಟ್ ಮಾಡಬೇಕು, ಅಂದರೆ ಒಂದು ಸ್ವಲ್ಪ ಈ ರೀತಿ ಡ್ರಾ ಮಾಡ್ಕೊಂಡು ಒಳಗಡೆಗೆ ಕಟ್ ಮಾಡಬೇಕು. ಸೊ ಇವಾಗ ನಮಗೆ ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ ಎರಡು ಆಯಿತು. ಸೊ ಇದನ್ನಾದ್ಮೇಲೆ ನಾವೇನು ಮಾಡಬೇಕು, ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಸೊ ಇದೇ ಮಾರ್ಕು ಈ ಕಡೆ ಬರಬೇಕಂದ್ರೆ ನೀವು ಜಸ್ಟ್ ಈ ರೀತಿ ಓಪನ್ ಮಾಡಿ ಈ ರೀತಿ ಹಾಕೊಂಡು ಈ ರೀತಿ ಆಗುತ್ತೆ. ಸೊ ಇದನ್ನ ನೀವು ಜಸ್ಟ್ ಹೈಲೈಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಫ್ರಂಟ್ ಪಾರ್ಟ್. ಇದನ್ನ ನಾವು ಲೆಹಂಗಾ ಕೂಡ ಹಾಕೋಬಹುದು, ಅದಕ್ಕೋಸ್ಕರ ಈ ರೀತಿ ಲೆಂತ್ ಇಟ್ಟು ಫ್ರಂಟ್ ಬಟನ್ ಇಲ್ಲದೇನೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಕ್ ಬಟನ್ ಹೇಳ್ತಾ ಇದ್ದೀನಿ. ಸೊ ನಾನು ಇವಾಗ ಇದು ಬ್ಯಾಕ್, ಇದನ್ನ ಬ್ಯಾಕ್ ಬಟನ್. ಸೊ ಇಲ್ಲಿ ಗೊತ್ತು ನೀವು ಟಕ್ಸ್ ಹಿಡಿಯೋದು. ಸೊ ಇದನ್ನ ಸೇಮ್ 4 ಇಂಚಸ್ ಇಟ್ಕೊಂಡು, ಸೊ ನೀವು ಇಲ್ಲಿ 4 ಇಂಚಸ್ ಇಟ್ಕೊಂಡು ನಾವು ಇಲ್ಲಿ ಟಕ್ ಇಟ್ಕೋತೀವಿ ಬ್ಯಾಕ್ ಪಾರ್ಟ್. ಸೊ ಇಲ್ಲಿ ಬಟನ್, ಸೊ ಇಲ್ಲಿ ಬಟನ್ ಇಡೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನ ಫುಲ್ಲು ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಯಾವಾಗ ಮಾಡ್ತೀನಿ ಅಂದರೆ ಇದನ್ನ ಸ್ಟಿಚ್ ಮಾಡಿದ್ಮೇಲೆ, ಈ ನೆಕ್ಕನ್ನು ಸ್ಟಿಚ್ ಮಾಡಿದ್ಮೇಲೆ ಓಪನ್ ಮಾಡ್ಬೋದು, ಇಲ್ಲಾಂದರೆ ಫಸ್ಟ್ ಕೂಡ ನೀವು ಮಾಡ್ಕೋಬೋದು. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಇದನ್ನ ಸ್ಟಿಚ್ ಮಾಡಿದ್ಮೇಲೆ, ಲೈನಿಂಗನ್ನು ಮೇನ್ ಕ್ಲಾತಿಗೆ ಸ್ಟಿಚ್ ಮಾಡಿದ್ಮೇಲೆ ಇದನ್ನ ನಾನು ಓಪನ್ ಮಾಡ್ಕೋತೀನಿ. ಸೊ ಇದು ಕಟಿಂಗ್ ಪಾರ್ಟ್. ಸೊ ನಾನು ನೆಕ್ಸ್ಟ್ ಇವಾಗ ಇದನ್ನ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಹಾಗೆ ನೆಕ್ ಸ್ಲೀವ್ಸ್ ಬಂದು ಸ್ಲೀವ್ಸ್ ನಾನು ಇವಾಗ 15 ಇಂಚಸ್ 16 ಇಂಚಸ್ ಇಟ್ಕೋತಾ ಇದ್ದೀನಿ. ಇಲ್ಲ, ಓಕೆ, ಸ್ಲೀವ್ಸ್ 10 ಇಂಚಸ್ ಇಡ್ತಾ ಇದ್ದೀನಿ. ಓಕೆ, 10 ಇಂಚಸ್ ಇಲ್ಲಿ 8 ಇಂಚಸ್ ತಗೋತಾ ಇದ್ದೀನಿ. ಸೊ ಹೀಗೆ 10 ಇಂಚಸ್, ಹಾಗೆ ಹೀಗೆ 8 ಇಂಚಸ್. ಇಲ್ಲಿ ನಾನು ಸೊ 2 ಇಂಚಸ್ ಕೆಳಗಡೆ ಹಾಕ್ಬಿಟ್ಟು ಮಾರ್ಕು. ಸೊ ಈ ರೀತಿ ಎಸ್ ಟೈಪಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಸ್ಟ್ರೈಟ್ ಆಗೋಸ್ಕರ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ 5.5 ಇಂಚಸ್ಗೆ ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ. ಇದು ಸ್ಲೀವ್ಸ್ ಕಟಿಂಗು. ಸೊ ಇಷ್ಟೇನೆ. ನೆಕ್ಸ್ಟ್ ನಾವಿನ್ನೇನಿದ್ರು ಸ್ಟಿಚಿಂಗ್ ಪಾರ್ಟಿಗೆ ಹೋಗೋಣ. ಸೊ ನೆಕ್ಸ್ಟ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ.